ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಂದರೆ ಇವತ್ತು ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಅಮ್ಮ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಆಯಿತಾ, ನಾನೇನು ಪೂಜೆ ಮಾಡಲ್ಲ. ಇವತ್ತು ಅಷ್ಟೇ ಅಮ್ಮ ಪೂಜೆ ಮಾಡ್ತು. ಸೊ ನಾನು ಪೂಜೆ ನಾನೊಂದು ಸತಿ ಶಿವ ಪೂಜೆ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸೊ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಮ್ಮ ಕೆಲಸ ಇತ್ತಲ್ವ, ಸೊ ಅಮ್ಮ 8 ಗಂಟೆಗೆ ಹೊರಟೋಗ್ಬಿಡುತ್ತೆ. ಸೊ ಅಮ್ಮ ಹೋದ್ಮೇಲೆ ನಾನಿಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮಾಡಿದ್ದೆ, ಶಿವ ಪೂಜೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಒಂದು ವೀಕ್ ಆಗಿತ್ತು ಅನ್ಸುತ್ತೆ ನಾನು ಶಿವ ಪೂಜೆ ಮಾಡ್ಕೊಂಡು. ಡೈಲಿ ಮಾಡ್ಕೊತೀನಿ ರೆಗ್ಯುಲರಾಗಿ. ಇವಾಗ ಸ್ವಲ್ಪ ಮಾಡ್ಕೊಳಕ್ಕಾಗಿರಲಿಲ್ಲ, ಬಿಕಾಸ್ ನನ್ನದೇ ಆದ ಕೆಲಸಗಳಿತ್ತು, ಸ್ವಲ್ಪ ಆರೋಗ್ಯನೂ ಸರಿ ಇರಲಿಲ್ಲ. ಸೊ ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಇವತ್ತು ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಚಿನ್ಮಯ್ಯನೂ ಸ್ನಾನ ಮುಗಿಸ್ಕೊಂಡು ಬಂದಿದ್ದ. ಪದೇ ಪದೇ ಕೇಳ್ತಾ ಇದ್ದ ನಾನು ಮಾಡ್ತೀನಿ ಅಂತ. ಸರಿ ಮಾಡಿವಂತೆ ಅಂತೇಳಿ ನಾನು ಮಾಡ್ಕೊಳ್ತಾ ಇದ್ದೆ. ನಾನು ಈಶ್ವರನ ತುಂಬ ಇಷ್ಟಪಡ್ತೀನಿ ಆಯಿತಾ. ಸುಮ್ಮನೆ ಕುಂತಿದ್ರೂ ಶಿವ ಶಿವ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಸೊ ಪೂಜೆ ಮಾಡಬೇಕು ಅಂದರೆ ಇಷ್ಟಪಟ್ಟು ಮಾಡಬೇಕು. ಸುಮ್ಮನೆ ಕಿರಿಕಿರಿ ಇದ್ದಾಗೆಲ್ಲ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸು ಬೇಜಾರಾದರೂ ನಾನು ಪೂಜೆ ಮಾಡ್ತೀನಿ, ಖುಷಿಯಾದರೂ ಪೂಜೆ ಮಾಡ್ತೀನಿ. ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಒಂದು ವಾರದಿಂದ, ಆರೋಗ್ಯನೂ ಸರಿ ಇರಲಿಲ್ಲ. ಸೊ ಬಿಡು ರೆಸ್ಟ್ ಮಾಡೋಣ, ಆಮೇಲೆ ಮಾಡೋಣ ಅಂತೇಳಿ ಬೇರೆ ಕೆಲಸ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ವೀಡಿಯೋನೂ ಮಾಡ್ಕೊಳ್ಲಿಲ್ಲ ನಾನು, ಹಾಗಾಗಿ ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟೆ. ಲೇಝಿ ಅಂತಾರಲ್ವ, ಸೊ ಹಾಗೇನೇ ನಾನು ಮಾಡೋ ಕೆಲಸ ದೇವ್ರು ಇಷ್ಟಪಟ್ಟು ಮಾಡಬೇಕು ನಾವು ಯಾವುದೇ ಕೆಲಸ ಮಾಡಿದ್ರೂ. ಸೊ ಹಂಗಾಗಿ ಸುಮ್ಮನಾಗಿದ್ದೆ. ಪೂಜೆ ಮಾಡೋ ಮನಸ್ಸಾಗೋಯ್ತು ಬೆಳಗ್ಗೆನೇ. ಮನೇಲಿ ಇರಪ್ಪ ಪೂಜೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಪೂಜೆ ಮಾಡ್ತೀವಲ್ವ, ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರದಲ್ಲಿ ಸುಮಾರು ಶಕ್ತಿ ಇರುತ್ತೆ. ನಾನು ಅದನ್ನು ಫೀಲ್ ಆಗಿದೆ ನನಗೆ ಸುಮಾರು ಸತಿ. ಏನಾದರೂ ಅಂದ್ಕೊಂಡಾಗ, ಈ ಥರ ಏನೋ ಒಂದು ಆದಾಗ, ಸೊ ನಾನು ಈ ಥರ ಎಲ್ಲ ಪೂಜೆ ಮಾಡ್ತಾ ಇರ್ತೀನಿ. ನಮ್ಮಮ್ಮ ನನಗೆ ಹೇಳೋದೇ ಇದು, ಏನೇ ಆದರೂ ಅಷ್ಟೇನೆ ದೇವ್ರು ನೆನೆಸ್ಕೊ, ಏನಾಗಲ್ಲ, ಏನೇ ಕಷ್ಟ ಬಂದರೂ ಮಂಜುನಂಗೆ ಕರಗುತ್ತೆ ಅಂತ. ಸೊ ಅದನ್ನು ಬಿಲೀವ್ ಮಾಡ್ತೀನಿ ನಾನು. ಪೂಜೆ ಮಾಡಿರ್ತೀನಿ. ಸೊ ಶಿವ ಪೂಜೆ ಮಾಡೋದೆಲ್ಲೂ ನಾನು ತೋರಿಸಿಲ್ಲ. ಸೊ ಗೊತ್ತಿಲ್ಲ ಅದೇನಕ್ಕೆ ಅಂತ. ಇದ್ದಕ್ಕಿದ್ದಂಗೆ ನೆನಪಾಯಿತು. ಸೊ ಅದನ್ನು ಹಂಗೆ ಶೂಟ್ ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಅಷ್ಟೊತ್ತರ ಹೇಳ್ಬೇಕಾಯ್ತು, ಹೇಳಿರಲಿಲ್ಲ. ಅಷ್ಟೊತ್ತರನೂ ಒಂದು ವಾರ ಆಗಿತ್ತು ಅನ್ಸುತ್ತೆ ಹೇಳಿ. ಸೊ ನಾನು ಹೇಳಕ್ಕೆ ಕೂತ್ಕೊಂಡಿದ್ದೆ. ಚಿನ್ಮಯ್ ಪೂಜೆ ಮಾಡ್ತಾನೆ, ಅವನು ಅಷ್ಟೊತ್ತರ ಹೇಳ್ತಾನೆ, ಇವಾಗ ನೋಡ್ಕೊಂಡು ಹೇಳ್ತಾನೆ. ಸೊ ನನಗೆ ನೋಡ್ದಂಗೆಲ್ಲ ಹೇಳಕ್ಕೆ ಬರಲ್ಲ. ಸೊ ನಾನು ಇವಾಗ ಕಲಿತಾ ಇರೋದಲ್ವ. ಸೊ ಹಂಗಾಗಿ ಚಿನ್ಮಯ್ ಹೇಳ್ತಾನೆ, ಸಣ್ಣ ಪುಟ್ಟ ಶ್ಲೋಕಗಳು ಹೇಳ್ತಾನೆ ಅವನು. ಸೊ ನಾನು ಪೂಜೆ ಮಾಡ್ತೀನಿ, ನೀನು ಮಾಡ್ಕೊಂಡು ಹೋಗಿರಮ್ಮ ಪೂಜೆನ ಅಂತ ಹೇಳ್ದ. ಸರಿ ಆಯಿತು, ನಾನು ನೋಡ್ಕೊಂಡೆ ಹೇಳ್ತೀನಿ, ನೀನು ಪೂಜೆ ಮಾಡ್ಕೊಳಪ್ಪ ಅಂತ ಹೇಳಿ ಅವನು ಸ್ನಾನವೆಲ್ಲ ಮುಗಿಸ್ಕೊಬಂದ. ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಂಡ್ಬಿಟ್ರೆ ಸೊ ಅವನು ಆರಾಮಾಗಿ ಪೂಜೆ ಮಾಡ್ಕೊತಾನೆ. ಮನೆ ಇರ್ತಾನಲ್ಲ, ಅವ್ನು ಸ್ವಲ್ಪ ನಿಧಾನ ಮನೆ ಇದ್ರೆ ಪೂಜೆ ಮಾಡೋದು. ಸೊ ಹಂಗಾಗಿ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ನಾನು ಮಾಡ್ಕೊಂಡ್ಬಿಡೋಣ, ಪೂಜೆ ಅಷ್ಟೊತ್ತರ ಹೇಳ್ಬಿಡೋಣ ಅಂತೇಳಿ ಕೂತ್ಕೊಂಡೆ. ಓಂ ಸರ್ವ ಭಾವನಾಯ ನಮಃ, ಓಂ ಹರಾಯ ನಮಃ. ಈ ನಡುವೆ ಏನು ಮಾಡ್ತಾನೆ ಅಂದರೆ, ಅವ್ನು ಪೂಜೆ ಮಾಡಬೇಕಲ್ವಾ, ಆಯ್ತಾ ಅಂತ ಕೇಳ್ತಾ ಇರ್ತಾನೆ ಒಂದು 3 ಸತಿ. ಸೊ ನನಗೆ ಅಷ್ಟೊತ್ತಿಗಾಗಲೇ ಸಿಟ್ಟತ್ತೋಗ್ಬಿಟ್ಟಿರುತ್ತೆ. ಅವ್ನಿಗಾಗಲೇ 2-3 ಸತಿ ಹೇಳಿದ್ದೆ, ನಾನು ಪೂಜೆ ಕೂತ್ಕೊತೀನಿ, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಂದು ಆಯ್ತಾ ಅಮ್ಮ ಅಂತ 20 ಸತಿ ಕೇಳಬೇಡ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಕೂತ್ಕೊಂಡಿದ್ದಾಯಿತು. ಸೊ ನನಗೆ ಸಮಾಧಾನ ಬೇಕಿತ್ತು. ಸೊ ಏನೋ ಒಂಥರ ಅಷ್ಟು ಚೆನ್ನಾಗಿರಲಿಲ್ಲ ಮೈಂಡು. ಸೊ ಹಂಗಾಗಿ ಪೂಜೆ ಮಾಡೋಣ, ಅಷ್ಟೊತ್ತರ ಹೇಳ್ಕೊಳೋಣ ಅಂತೇಳಿ ಕುಂತಿದ್ದಾಯಿತು. ನಾನು ಮನುಷ್ಯನ ಏನು ಕಷ್ಟ ಸುಖ ಹೇಳ್ಕೋಬಾರ್ದು, ದೇವ್ರ ಹತ್ರನೇ ಹೇಳ್ಕೋಬೇಕು. ಸೊ ಹಂಗಾಗಿ ಕುತ್ಕೋಬಿಟ್ಟಿದ್ದೆ ನಾನು ಹೇಳ್ಬೇಕಂದ್ರೆ. ಓಂ ಭೂತ ಭಾವನಾಯ ನಮಃ, ಓಂ ಉತ್ಪನ್ನ ವೇಷ ಪ್ರಕ್ಷಾಯ ನಮಃ. ನಾನು ಎಲ್ಲ ಪೂಜೆ ಅಷ್ಟೋತ್ರ ಎಲ್ಲ ಹೇಳ್ದೆ. ಏನಂದರೆ 101 ಅಷ್ಟೋತ್ರ ಹೇಳೋಣ ಅಂತ ಕೂತ್ಕೊಂಡಿದ್ದು, ನೋಡಿದ್ರೆ 210 ಆಗ್ಬಿಟ್ಟಿತ್ತು.
ಪೂಜೆ ಎಲ್ಲ ಮುಗಿಸಿ ನಾನುನುವೆ ಬಾಕ್ಸ್ಗೆಲ್ಲ ಹಾಕ್ಕೋಬೇಕಲ್ವ. ಸೊ ಹಂಗಾಗಿ ಬಂದೆ ಬಾಕ್ಸ್ ತೊಗೊಂಡೋಗೋಣ ಅಂತೇಳಿ. ನನಗೆ ಯಾಕೋ ಆರೋಗ್ಯನೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ಹೆವಿ ಗ್ಯಾಸ್ಟ್ರಿಕ್ ಆಗ್ತೈತೆ, ಗೊತ್ತಿಲ್ಲ ಅದೇನಕ್ಕೆ ಅಂತ. ಕ್ಯಾಂಟೀನ್ ಊಟಕ್ಕೆ ಹಂಗೆ ಆಗ್ತಾಯಿತ್ತೋ ಇಲ್ಲ ಸ್ಪೈಸಸ್ ಜಾಸ್ತಿ ತಿಂತಾಯಿದ್ದೀನೋ ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಎದೆನೋ ಬರ್ತೈತೆ. ಸೊ ಹಂಗಾಗಿ ಬಾಕ್ಸ್ ತೊಗೊಂಡೋಗೋಣ ಸ್ವಲ್ಪ ದಿವಸ ಅಂತ ಹೇಳಿ ತೊಗೊಂಡಿದ್ದೆ. ನಾನಿವತ್ತು ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ಟಿದ್ದೆ, ಸಪ್ಪೆಸರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವಾಗ ಚಿನ್ಮಯಿ ನನಗೆ ಆರ್ಡ್ರ್ ಮಾಡಿದ್ದೆ, ಅಮ್ಮ ಪಫ್ ಏನಾದರೂ ತೊಗೊಂಡು ಬಾ ಅಂತ. ಸರಿ ಆಯಿತು ಅಂತ ಪಫ್ ತಗೊಂಡು ಬಂದೆ. ಎಲ್ರಿಗೂ ಊಟ ಈಗ ಕೊಟ್ಬಿಟ್ಟಿದ್ದೆ. ಸೊ ನಾನೊಬ್ಳು ಊಟ ಮಾಡಬೇಕಾಯ್ತು, ಲೇಟ್ ಆಯಿತು. ಸರಿ ಆಲೇ 11 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಊಟ ಮಾಡೋಕ್ಕೆ ಕೂತ್ಕೊಂಡೆ. ನನಗೆ ಊಟ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಸ್ವಲ್ಪ ಯಾಕೋ ತಲೆ ಬೇರೆ ಸುತ್ತೈತೆ, ಎದೆ ನೋವು ಅಂತ ಬೇರೆ ಹೇಳ್ತಿದ್ನಲ್ಲ, ಗ್ಯಾಸ್ಟ್ರಿಕ್ಕು. ಸೊ ಗ್ಯಾಸ್ಟ್ರಿಕ್ಕಿಗೆ ಇನ್ನೂ ಜಾಸ್ತಿ ಆಗುತ್ತೆ ಹಶ್ವುಕೊಂಡಿದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡಿಬಿಡೋಣ ಅಂತೇಳಿ ಮಾಡಿಕೊಂಡೆ. ಅಮ್ಮ ಬೆಳಗ್ಗೆ ನಾನು ಉಪ್ಸಾರು ಮುದ್ದೆ ಮಾಡಿದ್ದೆ, ಅಪ್ಪ ನನಗೆ ಮುದ್ದೆ ಬೇಡ ಚಟ್ನಿ ಏನಾದರೂ ಮಾಡು ಅಂತ ಹೇಳ್ತಾಯಿತ್ತು. ಸೊ ಈರುಳ್ಳಿ ಚಟ್ನಿ ಮಾಡಿ ಅಮ್ಮ ಅನ್ನ ಮಾಡಿತ್ತು, ಮುದ್ದೆ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ಅದು ರೆಸಿಪಿ ಶೂಟ್ ಮಾಡ್ಕೊತೀನಿ. ಅಮ್ಮ ಚೆನ್ನಾಗಿ ಮಾಡುತ್ತೆ ಈರುಳ್ಳಿ ಚಟ್ನಿನ. ಸೊ ಹಂಗಾಗಿ ಅದೇ ಎಲ್ಲ ಊಟ ಮಾಡಿ ಅಪ್ಪ ಕೆಲ್ಸಕ್ಕೆ ಹೋಗಿತ್ತು, ನಾನೊಬ್ಳು ಊಟ ಮಾಡಬೇಕಾಯ್ತು. ನಾನು ಹಂಗೆ ಮಲ್ಕೊಂಡಿದ್ದೆ, ಏನು ಊಟ ಮಾಡಿರಲಿಲ್ಲ. ಸೊ 11 ಗಂಟೆಲಿ ಫ್ರೆಶಪ್ ಆಗಿ ಬಂದು ನಾನು ಊಟಕ್ಕೆ ಕೂತ್ಕೊಂಡೆ. ನಾನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಾಡಿ ಯಾಕೋ ಡಿಹೈಡ್ರೇಟ್ ಆಗೈತೆ ಅಂತ ಅನ್ನಿಸ್ತಾ ಇತ್ತು, ಕಣ್ಣೆಲ್ಲ ವಿಪರೀತ ಉರಿತಾ ಇತ್ತು. ಸೊ ಹಂಗಾಗಿ ಸ್ವಲ್ಪ ಮುಖಕ್ಕೆ ಕಣ್ಣಿಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ನಾನು ಹಚ್ತೀನಿ ಕಣ್ಣಿಗೆ ಆಯಿಲು, ಇಲ್ಲ ಡ್ರಾಪ್ಸ್ ಏನಾದರೂ ಯೂಸ್ ಮಾಡ್ತೀನಿ. ಇವಾಗ ಬೇಡ ಅಂತೇಳಿ ಸ್ವಲ್ಪ ಡ್ರಾಪ್ಸ್ ಹಾಕ್ಕೊತಾ ಇದ್ದೆ. ಹೇಳ್ಬೇಕಂದ್ರೆ ಫುಲ್ಲು ಫೇಸು ಡ್ರೈ ಆಗಿಬಿಟ್ಟಿತ್ತು, ಫುಲ್ ಬಾಡಿ ಡಿಹೈಡ್ರೇಟ್ ಆಗ್ತಾಯಿದೆ. ನಾನು ನೀರು ಜಾಸ್ತಿ ಕುಡಿತಾ ಇಲ್ಲ ಅನಿಸ್ತೈತೆ, ಕಣ್ಣೆಲ್ಲ ವಿಪರೀತ ಉರಿತಾಯಿತ್ತು ನನಗೆ. ಸೊ ಅಮ್ಮ ಹಂಗೂ ಡ್ರಾಪ್ಸ್ ಹಾಕೋ, ಹರಳೆಣ್ಣೆ ಹಚ್ಕೊ ಅಂತಾಯಿತು. ಅಂತೂ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ನಾವು ಅಮ್ಮನಿಗೆ ಹೇಳ್ಕೊಂಡು. ನನಗಂತೂ ಈ ನಡುವೆ ಅಂತೂ ಸನ್ಸ್ಕ್ರೀನ್ ಇರಲೇಬೇಕು, ಸನ್ಸ್ಕ್ರೀನ್ ಇಲ್ಲ ಮಾಯ್ಶ್ಚರೈಸರ್ ಅಂತೂ ಇರಲೇಬೇಕು. ಇಲ್ಲ ಅಂತಂದರೆ ಆಗೋದೇ ಇಲ್ಲ, ಒಂಥರ ಮುಖ ಎಲ್ಲ ಡ್ರೈ ಆಗಿಬಿಡುತ್ತೆ. ನಾನು ಸುಮಾರು ಸತಿ ಹೇಳಿದ್ದೀನಿ ನಾನು ಡ್ರೈ ಸ್ಕಿನ್ನು ಅಂತ. ಸೊ ಹಂಗಾಗಿ ನಾನಂತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ನಾನು ಸನ್ಸ್ಕ್ರೀನ್ ಅಂತೂ ಹಚ್ತೀನಿ. ಸೊ ಇವಾಗ ಊಟ ಆಯಿತು, ಆಯಿತಾ. ಇವಾಗಲೇ ಟೈಮು, ಸೊ ನೋಡೋಣ ಬನ್ನಿ. 11 ನೋಡ್ತಾ ಇರು, ಕಾಣಿಸಲ್ವಾ? ಸೊ ಗೊತ್ತಿಲ್ಲ, ಅಷ್ಟು ಕಾಣಿಸಲ್ಲ ಅನಿಸುತ್ತೆ. 11:36 ಇವಾಗ ಟೈಮ್ ಬಂದು. ಇವಾಗ ಕಾಣಿಸ್ಬೋದು, ಇರಿ ತೋರಿಸ್ತೀನಿ. 11:40 ಆಯಿತಾ. ಇವಾಗ 11:40 ಆಗಿದೆ. ಸೊ ಇವಾಗ ಸ್ನಾನ ಮುಗೀತು, ಇವಾಗ ಊಟ ಮಾಡಿದೆ. ಆ್ಯಕ್ಚುಲಿ ಮಲ್ಕೊಬಿಟ್ಟಿದ್ದೆ. ಸೊ ಆ ಥರ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೈಮ್ ಆಗಿದೆ ಆಲ್ರೆಡಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.